ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ ಬನ್ನಿ. ಇವತ್ತಿನ ದಿವಸ PC ಮತ್ತು DAR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2023ರಲ್ಲಿ ನಡೆಯಲಿರುವ PC ಮತ್ತು DAR ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಮುಖ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ಇವು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ ಮತ್ತು ರಿಪೀಟೆಡ್ ಆಗಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೋಸ್ಟ್ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನು ಇನ್ನು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ GSS ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಎಲ್ಲ ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆ 1 ಇಂಗ್ಲೆಂಡ್, ಫ್ರಾನ್ಸ್, ಪೋರ್ಚುಗಲ್, ಹಾಲೆಂಡ್ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಪೋರ್ಚುಗಲ್ ದೇಶ ಭಾರತದೊಂದಿಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧ ಹೊಂದಿರತಕ್ಕಂಥ ದೇಶಗಳಲ್ಲಿ ಒಂದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಶಾಸನಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದು ಪತ್ತೆಯಾಗಿರ್ತಕ್ಕಂಥ ಸ್ಥಳ ಎಲ್ಲಿದೆ ಅಂತಕ್ಕಂಥದ್ದು. ಆಯ್ಕೆ 1 ಹಾಸನ ಜಿಲ್ಲೆಯ ಬೇಲೂರು ತಾಲೂಕು, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಅಂತಕ್ಕಂಥದ್ದು ಆಪ್ಷನ್ಸ್ಗಳಿವೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಶಾಸನ ಪತ್ತೆಯಾಗಿರ್ತಕ್ಕಂಥದ್ದು. ಇದು ಕದಂಬ ವಂಶಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ. ಇದು ಸ್ಥಾಪಿಸಿರ್ತಕ್ಕಂಥವ್ರು ಕಾಕುಸ್ಥ ವರ್ಮ. ಕದಂಬ ವಂಶದ ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬರು ಕಾಕುಸ್ಥ ವರ್ಮ ಅಂತಕ್ಕಂಥವ್ರು. ಮುಂದಿನ ಪ್ರಶ್ನೆ ನೋಡೋಣ. ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗ್ತದೆ? ಸಾರ್ವಜನಿಕ ಹಣದ ರಕ್ಷಕ ಎಂದು ಯಾರನ್ನು ಕರೆಯಲಾಗ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಆಯ್ಕೆ 1 ಸಂಸತ್ತು, ಭಾರತದ ರಾಷ್ಟ್ರಪತಿ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು, ಹಣಕಾಸು ಆಯೋಗ. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರನ್ನು ಸಾರ್ವಜನಿಕ ಹಣದ ರಕ್ಷಕನೆಂದು ಕರೆಯಲಾಗ್ತದೆ. ಪ್ರಶ್ನೆ ಸಂಖ್ಯೆ 4, ಕೋಟಾ ದಾಖಲಾತಿಗಳು ಕಂಡುಹಿಡಿಯಲು ಬಳಸಿದ ವಿಕಿರಣ ಯಾವುದಾಗಿದೆ ಅಂತಕ್ಕಂಥದ್ದು. ಕೋಟಾ ನೋಟುಗಳನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ವಿಕಿರಣ ಯಾವುದು ಅಂದರೆ ಆಯ್ಕೆ 1 ಬೀಟಾ ಕಿರಣ, ಆಯ್ಕೆ 2 ಇನ್ಸ್ಪಾ ರೆಡ್ ಕಿರಣಗಳು, ನೆರಳಾತೀತ ಕಿರಣಗಳು, ಗಾಮಾ ಕಿರಣಗಳು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಇದು ನೆರಳಾತೀತ ಕಿರಣಗಳನ್ನು ಬಳಸಿ ಕೋಟಾ ನೋಟುಗಳನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಕಾರ್ಯ ಮಾಡಲಾಗುತ್ತದೆ. ನೆರಳಾತೀತ ಕಿರಣಗಳ ಬಳಕೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಫೇಲ್ಯೂರ್ ಆಗ್ತಕ್ಕಂಥ ಒಂದೊಂದು ಚಾನ್ಸಸ್ ಏನು ಅಂದರೆ, ಇಲ್ಲಿ ಕೊನೆಯಲ್ಲೇ ಪ್ರಶ್ನೆಯನ್ನು ಪೂರ್ಣವಾಗಿ ನಾವು ಓದಬೇಕಾಗುತ್ತೆ. ಹೊಂದಿಕೆಯಾಗುತ್ತದೆ ಅಂತೇಳಿ ಕೆಲವೊಂದು ಕಡೆ ಕೇಳಿದ್ರೆ, ಕೆಲವೊಂದು ಕಡೆ ಹೊಂದಿಕೆಯಾಗುವುದಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಇರ್ತದೆ. ನಾವು ಪರೀಕ್ಷಾ ಗಡಿಬಿಡಿಯಲ್ಲಿ ಕೆಲವೊಂದು ಇಂಥ ಪ್ರಶ್ನೆಗಳನ್ನೇ ತಪ್ಪಾಕಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರಶ್ನೆಯನ್ನು 1 ಅಲ್ಲ 2 ಸಲ ಪುನರಾವರ್ತನೆಯಾಗಿ ಓದಿ ಆಮೇಲೆ ಉತ್ತರ ಹಾಕ್ತಕ್ಕಂಥದ್ದು ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವುದು ಹೊಂದಿಕೆ ಆಗೋದಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥದ್ದು. ದಯಾನಂದ ಸರಸ್ವತಿ ಆರ್ಯ ಸಮಾಜ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಆತ್ಮಾರಾಮ್ ಪಾಂಡುರಂಗೆ ಪ್ರಾರ್ಥನಾ ಸಮಾಜ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಸತ್ಯ ಶೋಧಕ ಸಮಾಜ ಅಂತಕ್ಕಂಥ ಇದು ತಪ್ಪಾಗಿರ್ತಕ್ಕಂಥದ್ದು. ಇದು ಹೊಂದಿಕೆ ಆಗೋದಿಲ್ಲ. ಆಯ್ಕೆ ಡಿ ಹೊಂದಿಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಸತ್ಯ ಶೋಧಕ ಸಮಾಜ ಅಂತಕ್ಕಂಥದ್ದು ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂಥ ಪ್ರಶ್ನೆಗಳನ್ನೇ
ಬಹುತೇಕವಾಗಿ ರಿಪೀಟೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಈ ಟಾಪಿಕನ್ನು ಸರಿಯಾಗಿ ಓದಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು ಅಂತಕ್ಕಂಥದ್ದು. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧನು ಜ್ಞಾನೋದಯವಾದ ನಂತರ ಪ್ರಥಮವಾಗಿ ಎಲ್ಲಿ ತಮ್ಮ ಪ್ರಥಮ ಪ್ರವಚನ ನೀಡಿರತಕ್ಕಂಥದ್ದು ಅಂತಕ್ಕಂಥದ್ದು. ಆಯ್ಕೆ 1 ಸಾಂಚಿ, ಆಯ್ಕೆ 2 ಗಯಾ, ಆಯ್ಕೆ 3 ಲುಂಬಿನಿ, ಆಯ್ಕೆ 4 ಸಾರಾನಾಥ್ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಸಾರಾನಾಥದಲ್ಲಿ ತಮ್ಮ ಮೊದಲ ಪ್ರವಚನವನ್ನು ನೀಡಿರ್ತಕ್ಕಂಥದ್ದು. ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು ಅಂತಕ್ಕಂಥದ್ದು 7ನೇ ಪ್ರಶ್ನೆ. ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು? ಸಿರಸಿ ಮೋಡಗಳು, ಪ್ಲಾಟಿನ್ ಮೋಡಗಳು, ಕ್ಯುಮುಲಸ್ ಮೋಡಗಳು, ನಿಂಬುಸ್ ಟಾಸ್ ಮೋಡಗಳಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಕ್ಯುಮುಲಸ್ ಮೋಡಗಳಂತಕ್ಕಂಥದ್ದು ಮಳೆಯನ್ನು ಉಂಟು ಮಾಡ್ತಕ್ಕಂಥ ಮೋಡಗಳೆಂದು ಗುರುತಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ, ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದಂಥ ಪ್ರಶ್ನೆ ಇದೆ. ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವಿಲಿಯಂ ಪೆಂಟಿಂಗ್, ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು. ಪ್ರಮುಖವಾಗಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತಕ್ಕೆ ಸಿವಿಲ್ ಸೇವೆಗಳನ್ನು ಪರಿಚಯಿಸಿರ್ತಕ್ಕಂಥವರು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಲಾರ್ಡ್ ಕಾರ್ನ್ವಾಲಿಸ್ ಅವರು ಭಾರತಕ್ಕೆ ಸಿವಿಲ್ ಸೇವೆಗಳನ್ನು, ಅದು ಪೊಲೀಸ್ ಸೇವೆ ಆಗಿರ್ಬೋದು, ಒಂದು ಮಿಲಿಟರಿ ಸೇವೆ ಆಗಿರ್ಬೋದು, ಕೆಲವೊಂದು ನಾಗರಿಕರಿಗೆ ದೊರಕತಕ್ಕಂಥ ಸೇವೆಗಳನ್ನು ಪರಿಚಯಿಸಿರ್ತಾರೆ. ಅದಕ್ಕೋಸ್ಕರ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ಲಾರ್ಡ್ ಕಾರ್ನ್ವಾಲಿಸ್ ಅವರಿಗೆ ಕರೆಯಲಾಗ್ತದೆ. ಈ ಕೆಳಗಿನವುಗಳಲ್ಲಿ ಯಾರು ಕರ್ನಾಟಕದ ಚಕ್ರವರ್ತಿ ಎಂದು ಬಿರುದು ಹೊಂದಿದ್ದರು ಅಂತಕ್ಕಂಥ ಪ್ರಶ್ನೆ ಇದೆ. ಆಯ್ಕೆ 1 ರಾಜ ಒಡೆಯರು, ಆಯ್ಕೆ 2 10ನೇ ಚಾಮರಾಜ ಒಡೆಯರು, ಆಯ್ಕೆ 3 ದಿವಾನ್ ಸಿ ರಂಗಚಾರ್ಲು, ಆಯ್ಕೆ 4 ಕೆ ಶೇಷಾದ್ರಿ ಅಯ್ಯರ್ ಅವರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ. ಚಿಕ್ಕದೇವರಾಜ ಒಡೆಯರನ್ನು ಕರ್ನಾಟಕದ ಚಕ್ರವರ್ತಿ ಎಂದು ಕರೆಯಲಾಗ್ತಿತ್ತು. ಇದು ಇತಿಹಾಸದಲ್ಲಿ ನೀವು ನೋಡ್ಬೋದು. ಯಾರನ್ನು? ಚಿಕ್ಕದೇವರಾಜ ಒಡೆಯರನ್ನು ಕರ್ನಾಟಕ ಚಕ್ರವರ್ತಿ ಎಂದು ಕರೆಯಲಾಗ್ತಾ ಇತ್ತು. ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಬೇಕಾಗುತ್ತೆ. ಹತ್ತನೇ ಪ್ರಶ್ನೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನದ ನೇತೃತ್ವ ಯಾರು ವಹಿಸುತ್ತಾರೆ? ನೇತೃತ್ವ ಅಂದರೆ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸುತ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭೆ ಸ್ಪೀಕರ್, ಉಪರಾಷ್ಟ್ರಪತಿ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3 ಸಿ ಸರಿಯಾಗಿರ್ತಕ್ಕಂಥದ್ದು. ಲೋಕಸಭೆ ಸ್ಪೀಕರ್ ಅವರು ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುತ್ತಾರೆ. ಪ್ರಶ್ನೆ ಸಂಖ್ಯೆ 11. ವಿಕ್ರಮಾರ್ಜುನ ವಿಜಯ ಈ ಮಹಾಕಾವ್ಯವನ್ನು ಯಾರು ರಚನೆ ಮಾಡಿದ್ದಾರೆ? ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು. ಆಯ್ಕೆ 1 ಪಂಪ, ಹರಿಹರ, ರಾಘವಂಕ, ಶ್ರೀ ವಿಜಯ ಅಂತಕ್ಕಂಥದ್ದು. ಸರಿಯಾಗಿರತಕ್ಕಂಥ ಉತ್ತರ ಆಯ್ಕೆ 1 ಪಂಪನು ಶ್ರೀ ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಅದು ಯಾವುದು ಅಂತಕ್ಕಂಥದ್ದು ಅಂದರೆ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆನ ಮೂಲಭೂತ ಕರ್ತವ್ಯಗಳ, ರಾಜನಿರ್ದೇಶಕ ತತ್ವಗಳ, ಮೂಲಭೂತ ಹಕ್ಕುಗಳ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಐರಿಷ್ ಸಂವಿಧಾನದಿಂದ ಆಯ್ಕೆ ಸಿ. ರಾಜನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಒಂದು ಭಾಗವನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳಂತಕ್ಕಂಥದ್ದು
ಇದು ಅಮೇರಿಕ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಮೂಲಭೂತ ಕರ್ತವ್ಯಗಳು ಇದು ರಷ್ಯಾದಿಂದ ಎರವಲು ಪಡ್ಕೊಂಡಿದ್ದೀವಿ. ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. ಇವರು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಅಂತಕ್ಕಂಥದ್ದು. ಆಯ್ಕೆ 1 ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಮಹಾತ್ಮ ಗಾಂಧಿ, ಬೆನಗಲ್ ರಾಮರಾಯರು ಅಂತಕ್ಕಂಥ ಆಯ್ಕೆಗಳಿದ್ದಾವೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಇನ್ನು ಕರಡು ಸಮಿತಿ ಅಧ್ಯಕ್ಷರಾಗಿದ್ದವರು ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿ. ಮುಂದಿನ ಪ್ರಶ್ನೆ ನೋಡೋಣ. ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯವನ್ನು ಅಂಗೀಕರಿಸಲಾಗಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ. ಕೋಲ್ಕತ್ತಾ ಅಧಿವೇಶನ, ಬೆಳಗಾವಿ ಅಧಿವೇಶನ, ಬಾಂಬೆ ಅಧಿವೇಶನ, ಲಾಹೋರು ಅಧಿವೇಶನ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಲಾಹೋರು ಅಧಿವೇಶನದಲ್ಲಿ 1929 ಲಾಹೋರು ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅಂತಕ್ಕಂಥದ್ದು. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಜರುಗಿರ್ತಕ್ಕಂಥ ಲಾಹೋರು ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು? ಆಯ್ಕೆ 1 ಮೈಲಾರ ಮಹದೇವಪ್ಪ, ಆಲೂರು ವೆಂಕಟರಾಯರು, ಹರ್ಡೇಕರ್ ಮಂಜಪ್ಪ, ಸಿದ್ದಪ್ಪ ಕಂಬಳಿ. ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಹರ್ಡೇಕರ್ ಮಂಜಪ್ಪನವರಿಗೆ ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗ್ತದೆ. ಆಯ್ತು. ಇನ್ನೊಂದು, ಕನ್ನಡದ ಕುಲಪುರೋಹಿತ ಅಂತೇಳಿ ಯಾರನ್ನು ಕರೆಯಲಾಗ್ತದೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂವಿಧಾನ ರಚನಾ ಸಭೆಯ ಸಮಯದಲ್ಲೇ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು ಅಂತಕ್ಕಂಥದ್ದು. ಸಂವಿಧಾನ ರಚನಾ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಂತಕ್ಕಂಥದ್ದು. ರಚನಾ ಸಮಿತಿಯಲ್ಲಿ ಸಂವಿಧಾನ ರಚನಾ ಸಭೆಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಕರಡು ಸಮಿತಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾದರೆ ಮೂಲಭೂತ ಹಕ್ಕುಗಳ ಸಮಿತಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನೇಮಕವಾಗಿರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ. ಮುಂದಿನ ಪ್ರಶ್ನೆ ನೋಡೋಣ. 1857ರಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತಕ್ಕಂಥದ್ದು. ಆಯ್ಕೆ 1 ಶ್ಯಾಮ್ಜಿ ಕೃಷ್ಣ ವರ್ಮ, ಆಯ್ಕೆ 2 VD ಸಾವರ್ಕರ್, ಆಯ್ಕೆ 3 ಮದನ್ ಲಾಲ್ ಧಿಂಗ್ರಾ, ಆಯ್ಕೆ 4 ಜತಿನ್ ದಾಸ್ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. VD ಸಾವರ್ಕರ್ ಅವರು 1857ರ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ರಚನೆ ಮಾಡಿರ್ತಾರೆ. ಈ ಜಲಪಾತವನ್ನು ಕರ್ನಾಟಕದ ನಯಾಗಾರ ಜಲಪಾತ ಎಂದು ಕರೆಯಲಾಗುತ್ತದೆ. ಯಾವುದು ಅಂತಕ್ಕಂಥದ್ದು ಗಗನಚುಕ್ಕಿ ಭರಚುಕ್ಕಿ ಜಲಪಾತ, ಜೋಗ ಜಲಪಾತ, ಅಬ್ಬೆ ಜಲಪಾತ, ಗೋಕಾಕ್ ಜಲಪಾತ. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಗೋಕಾಕ ಜಲಪಾತ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಆಹಾರದೊಳಗಿನ ಅಯೋಡಿನ್ ಕೊರತೆಯಿಂದಾಗಿ ಮನುಷ್ಯನ ಈ ಕಾಯಿಲೆ ಬರುತ್ತದೆ. ಆಹಾರದಲ್ಲಿ ಅಯೋಡಿನ ಕೊರತೆಯಿಂದಾಗಿ ಮನುಷ್ಯನಿಗೆ ಈ ಕಾಯಿಲೆ ಉಂಟಾಗ್ತದೆ. ಯಾವುದು ಅಂದರೆ ಸರಳ ಗಳಗಂಡ ಅಂತಕ್ಕಂಥ ರೋಗ. ಇದು ಮನುಷ್ಯನಿಗೆ ಅಯೋಡಿನ್ ಅಂದರೆ ಉಪ್ಪಿನ ಕೊರತೆಯಿಂದ ಸರಳ ಗಳಗಂಡ ಅಂತಕ್ಕಂಥ ಒಂದು ಕಾಯಿಲೆಗೆ
ಮನುಷ್ಯ ತುತ್ತಾಗ್ತಾನೆ ಅಂತಕ್ಕಂಥದ್ದು. ಸೂರ್ಯನ ಕಿರಣಗಳಿಂದ ನಮಗೆ ಯಾವ ಜೀವಸತ್ವ ಸಿಗುತ್ತದೆ ಎಂಬ ಪ್ರಶ್ನೆ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಡಿ ವಿಟಮಿನ್ ಅಂತಕ್ಕಂಥ ಸೂರ್ಯನ ಕಿರಣಗಳಿಂದ ಮನುಷ್ಯನಿಗೆ ಡಿ ವಿಟಮಿನ್ ಅಥವಾ ಡಿ ಜೀವಸತ್ವ ಅಂತಕ್ಕಂಥದ್ದು ಸಿಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಜಲಿಯನ್ ವಾಲಾಬಾಗ್ನಲ್ಲಿ ಸೈನಿಕರಿಗೆ ಗುಂಡು ಹಾರಿಸಲು ಆಜ್ಞೆ ನೀಡಿದವರು ಯಾರು ಅಂತಕ್ಕಂಥದ್ದು. ಲಾರ್ಡ್ ಇರ್ವಿನ್, ಲಾರ್ಡ್ ಮಾಂಟೆಗೊ, ವಾರನ್ ಹೆಸ್ಟಿಂಗ್, ಜನರಲ್ ಡಯರ್ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಜನರಲ್ ಓ ಡಯರ್ ಅಂತಕ್ಕಂಥವನು ಜಲಿಯನ್ ವಾಲಾಬಾಗ್ನಲ್ಲಿ ಕೂಡಿರ್ತಕ್ಕಂಥ ಜನ ಸಮುದಾಯದ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿರ್ತಕ್ಕಂಥವನು. ಈ ಕೆಳಗೆ ಕಾಣಿಸಿರುವ ಭಾರತ ರಾಜ್ಯಗಳ ಪೈಕಿ ಯಾವ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದ ರಬ್ಬರ್ ಉತ್ಪಾದನೆಯಾಗುತ್ತದೆ? ಗರಿಷ್ಠ ಪ್ರಮಾಣದ ರಬ್ಬರ್ ಉತ್ಪಾದಿಸಲಾಗುತ್ತದೆ ಅಂತಕ್ಕಂಥದ್ದು. ಆಯ್ಕೆ 1 ಕರ್ನಾಟಕ, ಆಯ್ಕೆ 2 ಅಸ್ಸಾಂ ಆಗಬೇಕಿತ್ತು, ಸ್ವಲ್ಪ ತಪ್ಪಾಗಿದೆ, ಅಸ್ಸಾಂ 2, ಆಯ್ಕೆ 3 ಪಶ್ಚಿಮ ಬಂಗಾಳ, ಆಯ್ಕೆ 4 ಕೇರಳ. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ. ಕೇರಳದಲ್ಲಿ ಅತಿ ಹೆಚ್ಚಾಗಿ ರಬ್ಬರ್ ಬೆಳೀತಕ್ಕಂಥ ರಾಜ್ಯ ಒಂದಾಗಿದೆ. ಮುಂದಿನ ಪ್ರಶ್ನೆ. ದಿ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಕೃತಿ ಯಾರು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಆಯ್ಕೆ 1 ಮಹಾತ್ಮ ಗಾಂಧಿ, ಸರೋಜಿನಿ ನಾಯ್ಡು, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರೂರವರು. ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಪ್ರಮುಖ ಗ್ರಂಥ ಬರೀತಾರೆ. ಇವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಆನಂದ ಮಠ ಅಂತಕ್ಕಂಥದ್ದು. ಆನಂದ ಮಠ ಎಂಬ ಕೃತಿ ರಚನೆ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ರವೀಂದ್ರನಾಥ್ ಟ್ಯಾಗೋರ್, ಬಂಕಿಮಚಂದ್ರ ಚಟರ್ಜಿ, ಬಾಲ್ ಗಂಗಾಧರ ತಿಲಕ್, ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಬಂಕಿಮಚಂದ್ರ ಚಟರ್ಜಿಯವರು ಆನಂದ ಮಠ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಆನಂದ ಮಠ ಕೃತಿಯ ರಚನೆ ಮಹತ್ವ ಏನು ಅಂದರೆ ವಂದೇ ಮಾತರಂ ಅಂತಕ್ಕಂಥ ಗೀತೆ, ವಂದೇ ಮಾತರಂ ಅಂತಕ್ಕಂಥ ಗೀತೆ ಈ ಒಂದು ಕಾದಂಬರಿಯಿಂದಲೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ. GPS ನ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖವಾದಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳನ್ನು ನೋಟ್ಸ್ನಲ್ಲಿ ಬರೆದಿಟ್ಕೊಳ್ಳಿ. ಪರೀಕ್ಷೆ ಹತ್ತಿರ ಬಂದಾಗ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಆಯ್ಕೆ 1 ಜನರಲ್ ಪರ್ಪಸ್ ಸ್ಟೋರ್ ಅಂತಕ್ಕಂಥದ್ದು, ಗ್ರ್ಯಾಜುವಲ್ ಪ್ರೋಗ್ರಾಮ್ ಈಕ್ವೆನ್ಸ್, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್, ಗ್ಲೋಬಲ್ ಪ್ರಾಕ್ಟೀಸ್ ಆಫ್ ಸ್ಯಾನಿಟೈಸೇಷನ್ ಅಂತಕ್ಕಂಥದ್ದು. ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅಂತಕ್ಕಂಥದ್ದು ನಾವು GPS ಮ್ಯಾಪ್ಗಳು ಹಾಕಿ ಒಂದು ಪ್ರದೇಶದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಅತ್ಯಂತ ಸುಲಭವಾದ ಮಾರ್ಗ ಸೂಚಿಸ್ತಕ್ಕಂಥದ್ದು ಇದು GPS ಅಂತಕ್ಕಂಥದ್ದು. ಇದು ಅಮೇರಿಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು GPS ಅಂತಕ್ಕಂಥದ್ದು. ಅಮೇರಿಕಾ ದೇಶದ್ದು. ಭಾರತ ಮ್ಯಾಪಿಂಗ್ ಯಾವುದಂದರೆ ನಾವಿಕ್ ಅಂತಕ್ಕಂಥದ್ದು. ನಾವಿಕ್. ಸ್ನೇಹಿತರೆ, ಇಲ್ಲಿವರೆಗೆ ಮೋಸ್ಟ್ ರಿಪೀಟೆಡ್ ಆದಂಥ ಪ್ರಶ್ನೆಗಳು, ಪ್ರಮುಖವಾದಂಥ ಪ್ರಶ್ನೆಗಳು, ಮತ್ತೆ ಪರೀಕ್ಷೆಗೆ ಕೇಳಬಹುದಾದಂಥ ಪ್ರಶ್ನೆಗಳು, ಪ್ರಮುಖವಾಗಿ 25 ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೆ ನೋಡಿದ್ದೀವಿ. ಮುಂದಿನ ಒಂದು ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ರಮುಖವಾದಂಥ ವಿಷಯಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.